ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಹಿಂದೆ ಪಿಡಿಒಗಳು ಲಂಚ ತಗೋತಾ ಇದ್ರು, ಸಿದ್ದರಾಮಯ್ಯ ಅವರ ಸರ್ಕಾರದ ಸಚಿವರುಗಳು ಲಂಚ ತಗೊಳ್ತಾ ಇದ್ದಾರೆ. ಇದು ಆತ್ಮಸಾಕ್ಷಿ ಇದ್ರೆ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ನೋಡಿ. ಕುಮಾರಸ್ವಾಮಿ ಅವರು ಗೊತ್ತಿಲ್ಲ, ಈಗ ಮೊನ್ನೆ ಈ ಚುನಾವಣೆ ನಡೆದ ಬಳಿಕ ಅವರು ಸ್ವಲ್ಪ ನರ್ವಸ್ ಆಗಿದ್ದಾರೆ, ಸ್ವಲ್ಪ ಹತಾಶೆ ಆಗಿದ್ದಾರೆ. ಹಾಗಾಗಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡಲೇಬೇಕಲ್ಲ. ಗ್ಯಾರಂಟಿ ಕಾರಣಕ್ಕಾಗಿ ಜನರನ್ನು ಸುಲಿಗೆ ಮಾಡ್ತಾ ಇದೆ, ಬೆಲೆ ಏರಿಕೆ ಮಾಡಿಕೊಂಡು. ಯಾರು ಏನು ಗ್ಯಾರಂಟಿಯನ್ನು ಕೊಡ್ತಾ ಇದೀವಲ್ಲ, ಎಲ್ಲನೂ ಕೂಡ ಗ್ಯಾರಂಟಿಗೂ ಕೂಡ ಬೆಲೆ ಏರಿಕೆಗೂ ಸಂಬಂಧ ಇಲ್ಲ. ಅದು ಬೆಲೆ ಏರಿಕೆ ಯಾವಾಗಲೂ ಕೂಡ ಪೆಟ್ರೋಲು, ಡೀಸೆಲು, ಇದ್ರ ಮೇಲೆ ಅಲ್ಲಿಯ ಎಂಪ್ಲಾಯ್ಮೆಂಟ್, ಸ್ಯಾಲ್ರಿ, ಈ ಎಲ್ಲದ್ರ ಮೇಲೆ ನಿರ್ಣಯ ಆಗ್ತದೆ. ಈಗ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಅವರು ದೊಡ್ಡ ಮಟ್ಟ ಹೊರಟರು. ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನು ತಪ್ಪಿದೆ ಅದರಲ್ಲಿ? ಮೊದಲೇ ಅವನು ಕಾಂಟ್ರಾಕ್ಟ್ರು ಹೌದೋ ಅಲ್ಲೋ ಅಂತೇಳಿ, ಎರಡನೇದು ಅವನು ತನ್ನ ಇದು ಬರೆದಿಟ್ಟಿದ್ದಾನ. ಸುಮ್ಮನೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇವರು, ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಆಕ್ಟಿವ್ ಇದ್ದಾರೆ, ಇವರೆಲ್ಲರನ್ನೂ ಸರಿಯಾಗಿ ಸಮಸ್ಯೆಗಳನ್ನ ಇವ್ರನ್ನ ಅಟ್ಯಾಕ್ ಮಾಡ್ತಿರ್ತಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಈ ರೀತಿ ಒಂದು ಅಟ್ಯಾಕ್ ಮಾಡೋಂಥ ಪ್ರಯತ್ನ ನಡೆದಿದೆ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಇದಕ್ಕೂ ಏನೂ ಸಂಬಂಧವೂ ಇಲ್ಲ. ಆತ್ಮಹತ್ಯೆಗೆ ಅವ್ರು ಎನ್ಕ್ವೈರಿ ನಡೀತಾ ಇದೆ, ಎನ್ಕ್ವೈರಿಲಿ ಸತ್ಯ ಗೊತ್ತಾಗುತ್ತೆ. ಇವ್ರೇನಾಗಿದೆ, ಹಿಂದೆ ಇವ್ರದೆಲ್ಲ ಈಶ್ವರಪ್ಪ ಅವ್ರದ್ದು ಅದೆಲ್ಲ ಹೋಗಿದಾವಲ್ಲ ಏನ್ರಿ, ಆ ಥರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಅಂತ? ಯಾಕಂದ್ರೆ ನಾವು ಸ್ವಾಭಾವಿಕವಾಗಿ ಹಿ ಇಸ್ ವೆರಿ ಆಕ್ಟಿವ್, ಅಟ್ಯಾಕಿಂಗ್ ಎವ್ರಿ ಒನ್. ಸ್ವಾಭಾವಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಹಾಗಿದ್ರೆ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ, ತಾವು ಕೂಡ ಅದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅವರ ಪಾತ್ರ ಏನೂ ಇಲ್ಲ. ತನಿಖೆ ಇದೆ, ತನಿಖೆಯಲ್ಲಿ ಸತ್ಯಾಸತ್ಯ ಗೊತ್ತಾಗ್ತದೆ. ಅವ್ನು ಕಾಂಟ್ರಾಕ್ಟ್ರು ತನ್ನ ಯಾವ ಕಾರಣಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಕಾಂಟ್ರಾಕ್ಟ್ರು ಹೌದೋ ಅಲ್ಲ ಅನ್ನೋದು ಕೂಡ ಸದಾ ಗೊಂದಲ ಇದೆ, ಅದೆಲ್ಲ ಗೊತ್ತಾಗ್ತದೆ. ಸರ್ಕಾರಕ್ಕಿಂತ ಬಿಜೆಪಿ ಸರ್ಕಾರನೇ ಚೆನ್ನಾಗಿತ್ತಂತೆ ಸರ್ ಕುಮಾರಸ್ವಾಮಿ. ಹೌದಾ? ಅದಕ್ಕೆ ಬಿಜೆಪಿ ಅವರು ಕೂಡಿ ಮೇಲೆ ಗೊತ್ತಾಗಿದೆಯಲ್ಲ. ಈಗ ಎಷ್ಟು ದಿವಸ ಬಿಜೆಪಿ ಅವರು ಇವ್ರನ್ನ ಇಟ್ಕೋತಾರೆ ಅದನ್ನು ನೋಡೋಣಂತೆ. ಈಗ ಬದಲಾವಣೆ ಆಗಿದೆ ಪೊಲಿಟಿಕಲ್ ಸಿನಾರಿಯೋ. ಈ ಮೊನ್ನೆ ಈ ಚುನಾವಣೆ ಏನು ನಡೀತು, ಈ 3 ಉಪಚುನಾವಣೆ ನಡೆದ ಮೇಲೆ ಸ್ಟೇಟಸ್ಸು ಬದಲಾವಣೆ ಆಗ್ತದೆ. ಕುಮಾರಸ್ವಾಮಿ ಅವರು ಸ್ಟೇಟಸ್ ಬದಲಾವಣೆ ಆಗ್ತದೆ. ಬಿಜೆಪಿ ಅವ್ರ ಬಗ್ಗೆ ಇರುವಂಥ ಅಭಿಪ್ರಾಯ, ಅವ್ರ ಬಗ್ಗೆ ಇರುವಂಥ ಅಭಿಪ್ರಾಯ ಕಾದ್ ನೋಡಿ ಗೊತ್ತಾಗುತ್ತೆ ಮುಂದೆ.